ಸತೀಶ್ ಮತ್ತೆ ಲಹರಿ ನೇರವಾಗಿ ಬಂದರೆ ಅವನು ಅವರಿಬ್ಬರನ್ನು ಸುಟ್ಟು ಬಿಡುವ ಹಾಗೆ ಗುರಾಯಿಸುತ್ತಿದ್ದ. ಸತೀಶ್, ಏನು, ಯಾಕೆ ಹಾಗೆ ಗುರಾಯಿಸುತ್ತಿದ್ಯಾ? ನಿನಗೆ ನನ್ನ ಮೇಲೆ ಯಾಕೆ ಇಷ್ಟು ಕೋಪ ಬಂದಿದೆ ಅಂತ ನನಗೆ ಗೊತ್ತು. ಆದರೆ ಹೀಗೆ ಮಾಡುವುದಕ್ಕೆ ನನಗೆ ನನ್ನದೇ ಆದ ಕಾರಣವಿದೆ. ಕೋಪದಿಂದ ಸತೀಶ್ನ ಕೈ ಹಿಡಿದುಕೊಂಡು ಮನೆಯ ಮೂಲೆಯೊಂದರ ಕಡೆ ಎಳೆದೊಯ್ದ. ಮುಂದೇನು ನಡೆಯುತ್ತದೆ ಎನ್ನುವ ಅರಿವು ಅವಳಿಗೂ ಇತ್ತು. ಖಂಡಿತವಾಗಿ ಪ್ರಾಣ ಸ್ನೇಹಿತರ ನಡುವೆ ಒಡೆದಾಟ ನಡೆಯುತ್ತದೆ ಎನ್ನುವ ಖಚಿತ ಇತ್ತು ಅವಳಿಗೆ. ಸತೀಶ್, ಮಿಥುನ್ನನ್ನ ಕುತ್ತಿಗೆಯಿಂದ ಕೈ ತೆಗಿ, ಉಸಿರು ಕಟ್ಟುತ್ತಿದೆ ಪ್ಲೀಸ್. ಅವನು ಕೈ ತೆಗೆದ ನಂತರ ಜೋರಾಗಿ ಉಸಿರಾಡಿದ ಸತೀಶ್ ಸಾಧ್ಯವಾದಷ್ಟು ಗಾಳಿ ಹೊಳ ತೆಗೆದುಕೊಂಡ. 1-2 ನಿಮಿಷ ಬೇಕಾಯಿತು ಅವನಿಗೆ ನಾರ್ಮಲ್ ಆಗಿ ಉಸಿರಾಡಲು. ವಾಟ್ ದ ಹೆಲ್ ಮಿಥುನ್, ನನ್ನನ್ನು ಸಾಯಿಸಬೇಕು ಅಂತ ನಿರ್ಧಾರ ಮಾಡಿದ್ದೀಯಾ? ಶಟಪ್ ಸತೀಶ್, ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಲಹರಿಯನ್ನು ಯಾಕೆ ಇಲ್ಲಿಗೆ ಕರೆದುಕೊಂಡು ಬಂದಿದ್ದೀಯಾ? ನಿನಗೆ ಸಹಾಯವಾಗಲಿ ಅಂತ, ಮತ್ತೇನಕ್ಕೆ? ನಿಜವಾಗಲು ನೀನು ಲಹರಿಯನ್ನು ಇಲ್ಲಿಗೆ ಕರೆತಂದರೆ ರಾಶಿ ನನಗೆ ಇನ್ನಷ್ಟು ಹತ್ತಿರವಾಗ್ತಾಳೆ ಅಂತ ನಿನಗೆ ಅನಿಸ್ತಾ ಇದೆಯಾ? ನೀನು ಆ ರೀತಿ ಸ್ಟುಪಿಡ್ ತರಹ ವರ್ತಿಸ್ತೀಯ ಅಂತ ನಾನಂದುಕೊಂಡಿರಲಿಲ್ಲ. ಮಿಥುನ್ ಹಿಡಿತದಿಂದ ಮುದ್ದೆಯಾಗಿದ್ದ ಶರ್ಟಿನ ಕಾಲರನ್ನು ಸರಿಪಡಿಸಿಕೊಂಡ ಸತೀಶ್, ನಾನೇನು ಮಾಡ್ತಿದ್ದೀನಿ ಅಂತ ನನಗೆ ತಿಳಿದಿದೆ ಮಿಥುನ್, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಲಹರಿಯನ್ನು ಇಲ್ಲಿ ನೋಡಿ ರಾಶಿ ತುಂಬ ಬೇಜಾರು ಮಾಡಿಕೊಂಡಿದ್ದಾಳೆ ಅಂತ ಗೊತ್ತು ನನಗೆ, ನಮಗೆಲ್ಲ ಅರ್ಥವಾಗುತ್ತದೆ. ಆದರೆ ನೀನು ಮತ್ತೆ ರಾಶಿ ಮದುವೆಯಾದ ನಂತರ ದೂರವಾಗುವುದಕ್ಕೆ ಮತ್ತೆ ಈಗಲೂ ದೂರ ಇರುವುದಕ್ಕೆ ಲಹರಿ ಕೂಡ ಕಾರಣ ಎನ್ನುವುದನ್ನು ಮರೆಯಲು ಸಾಧ್ಯವಿಲ್ಲ ಅಲ್ವಾ? ಹಾಗಾಗಿ ಅವಳು ಮಾತ್ರವೇ ರಾಶಿ ನಿನ್ನ ಕುರಿತು ಹೊಂದಿರುವ ತಪ್ಪು ಕಲ್ಪನೆಗಳನ್ನು ತೊಡೆದು ಹಾಕಬಲ್ಲಳು. ಆಗ ರಾಶಿಗೆ ನಿನ್ನ ಬಳಿಗೆ ಬರೋದಿರಲು ಯಾವುದೇ ಕಾರಣ ಇರುವುದಿಲ್ಲ. ಓಹೋ ಹೌದಾ? ಈಗ ಲಹರಿ ರಾಶಿಗೆ ಹೋಗಿ ನನ್ನ ಮತ್ತೆ ರಾಶಿಯ ಮೊದಲನೇ ರಾತ್ರಿಯ ದಿನದಿಂದ ನಾವು ಯಾವತ್ತೂ ದೈಹಿಕ ಸಂಬಂಧ ಬೆಳೆಸಿಲ್ಲ ಎಂದು ಹೇಳುತ್ತಾಳೆ ಎಂದು ನೀನು ಭಾವಿಸ್ತಾ ಇದ್ದೀಯಾ? ಒಂದು ವೇಳೆ ಹೇಳಿದಳು ಅಂತ ಇಟ್ಟುಕೊಳ್ಳೋಣ, ಆದರೆ ರಾಶಿ ಅವಳ ಮಾತನ್ನು ನಂಬುತ್ತಾಳೆ ಅಂತ ನಿನಗೆ ಅನಿಸುತ್ತಾ? ನೋಡು ಮಿತು, ಇದೊಂದೇ ಮಾರ್ಗ. ರಾಶಿ ನಿನ್ನನ್ನು ಕ್ಷಮಿಸಿ ಡೈವರ್ಸ್ ಪ್ರಕ್ರಿಯೆ ನಿಲ್ಲಿಸಿ ನಿನ್ನ ಬಳಿಗೆ ಹಿಂತಿರುಗಿ ಬರಲು ಅಂತ ನಾನು ಹೇಳುತ್ತಿಲ್ಲ, ಆದರೆ ಇದು ಒಂದು ಮಾರ್ಗ ಎಂದಷ್ಟೇ ನಾನು ಹೇಳುತ್ತಿರುವುದು. ನಿನಗೆ ಅವಳನ್ನು ಶಾಶ್ವತವಾಗಿ ಪಡೆಯುವ ಆಸೆ ಇದ್ದಿದ್ದು ಹೌದಾದರೆ ಪ್ರಯತ್ನಿಸಿ ನೋಡುವುದಕ್ಕೆ ಏನು? ನಿನಗೆ ನಾನು ಹೇಳುತ್ತಿರುವುದು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ತನ್ನ ಭುಜದ ಮೇಲಿಟ್ಟ ಸತೀಶ್ ಕೈಯನ್ನು ಕಿತ್ತೆಸೆದ ಮಿಥುನ್ ಅಲ್ಲಿಂದ ವೇಗವಾಗಿ ಲಹರಿ ಎದುರಿಗೆ ಹೋಗಿ ನಿಂತು, ನೋಡಿ ಲಹರಿ, ದಯವಿಟ್ಟು ನನ್ನನ್ನು ತಪ್ಪು ತಿಳಿದುಕೊಳ್ಳಬೇಡ ಮಿಥುನ್. ನಿನ್ನ ಮತ್ತೆ ರಾಶಿ ನಡುವೆ ಇನ್ನಷ್ಟು ಸಮಸ್ಯೆ ಸೃಷ್ಟಿಸಲು ನಾನು ಇಲ್ಲಿಗೆ ಬಂದಿಲ್ಲ. ನೀನು ರಾಶಿಯ ಪ್ರೀತಿಯಲ್ಲಿ ಬೀಳುತ್ತಿರುವ ವಿಚಾರವನ್ನು ಸತೀಶ್ ನನಗೆ ತಿಳಿಸಿದ. ಅವನ ಮಾತಿಗೆ ಮೇಲೆ ಸಂಪೂರ್ಣ ನಂಬಿಕೆ ನನಗಿದೆ. ಹಾಗೆ ಒಬ್ಬಳು ಹುಡುಗಿಯಾಗಿ ನಾನು ಮಾತ್ರ ರಾಶಿ ಬಳಿಯಲ್ಲಿ ನನ್ನ ಮತ್ತು ನಿನ್ನ ನಡುವೆ ಇರುವ ಎಲ್ಲ ರೀತಿಯ ಸಂಬಂಧ ಮದುವೆಯ ಮುನ್ನ ದಿನವೇ ಕೊನೆಯಾಯಿತು ಎಂದು ಹೇಳಿ ಅವಳಿಗೆ ಅರ್ಥ ಮಾಡಿಸಬಹುದು ಎನ್ನುವುದು ನನ್ನ ಅನಿಸಿಕೆ. ಆದರೆ ಅವತ್ತು ನನ್ನನ್ನು ನಾನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗದೆ ನಿನಗೆ ಫೈನಲ್ ಗುಡ್ ಬೈ ಹೇಳುವ ಸಲುವಾಗಿ ನೀನು ಹೋಟೆಲಿನಲ್ಲಿ ಬುಕ್ ಮಾಡಿದ ರೂಮಿಗೆ ಬಂದಾಗ ಚುಂಬಿಸಿದೆ. ನನಗದರ ಕುರಿತು ಈಗಲೂ ಪಶ್ಚಾತ್ತಾಪ ಇದೆ. ಅದರಿಂದಾಗಿದೆ ಮದುವೆಯಾದ ನೀನು ಮತ್ತೆ ರಾಶಿ ಬೇರೆಯಾದರೆ ಈಗ ಡೈವರ್ಸ್ ತೆಗೆದುಕೊಳ್ಳುವ ಹಾದಿಯಲ್ಲಿ ಇದ್ದೀರಾ. ಸೊ ಪ್ಲೀಸ್ ಇದನ್ನು ಅವಳಿಗೆ ಹೇಳುವುದಕ್ಕೆ ಇದೊಂದು ಕೊನೆ ಅವಕಾಶವನ್ನು ಕೊಡು. ಲಹರಿ ನಾವಿಬ್ಬರು ಹಾಸಿಗೆಯಲ್ಲಿ ಚುಂಬಿಸುತ್ತಿರುವ ದೃಶ್ಯವನ್ನು ಅವಳು ನೋಡಿದ್ದು ಹಾಸಿಗೆಯಲ್ಲಿ ಬೇರೆ ಕಡೆ ಅಲ್ಲ. ಆ ದೃಶ್ಯ ಅವಳ ಪಾಲಿಗೆ ಸಾವಿಗೆ ಸಮ, ಅದು ಅವಳ ಪಾಲಿಗೆ ನರಕದಂತೆ. ಹಾಗಾಗಿ ಅವಳು ನಾವೇನು ಹೇಳಿದರೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಹಾಗಾಗಿ ದಯವಿಟ್ಟು ನೀನು ಮಾಡಬೇಕು ಎಂದುಕೊಂಡಿರುವ ಪ್ರಯತ್ನವನ್ನು ಇಲ್ಲಿಗೆ ನಿಲ್ಲಿಸು. ನಾನು ಮತ್ತೆ ರಾಶಿ ನಿಧಾನವಾಗಿ ಕ್ಲೋಸ್ ಆಗ್ತಾ ಇದ್ದೀವಿ. ಮತ್ತೆ ನೀನು ಅಥವಾ ಬೇರೆ ಯಾರು ನಮ್ಮಿಬ್ಬರ ಮಧ್ಯೆ ಬಂದು ಕಂದಕವನ್ನು ಸೃಷ್ಟಿಸಿ ಮತ್ತೆ ನಮ್ಮಿಬ್ಬರನ್ನು ದೂರ ಮಾಡುವುದು ನನಗೆ ಇಷ್ಟವಿಲ್ಲ. ಸೊ ಪ್ಲೀಸ್. ಅಲ್ಲಿಗೆ ಬಂದ ಸತೀಶ್ನನ್ನು ಅಸಹಾಯಕತೆಯಿಂದ ದಿಟ್ಟಿಸಿದಳು ಲಹರಿ. ನೋಡಿದೆಯಾ ಸತೀಶ್, ನಾನು ಮೊದಲೇ ಹೇಳಿದ್ದೆ ನಿನಗೆ ಮಿಥುನ್ ಒಪ್ಪುವುದಿಲ್ಲ ಎಂದು. ನೀನೇ ನನ್ನ ಮಾತು ಕೇಳಲಿಲ್ಲ. ಸತೀಶ್, ಮಿಥುನ್ ಪ್ಲೀಸ್, ನಾವು ಏನಾದರೂ ಮಾಡಲೇಬೇಕು. ಹೌದು, ಆದರೆ ಇದು ಬೇಡ ಪ್ಲೀಸ್ ಎಂದು ಹೇಳಿ ಅಲ್ಲಿಂದ ರಾಶಿಯ ರೂಮಿಗೆ ಹೋದ. ಅವಳೇನು ಮಾಡುತ್ತಿದ್ದಾಳೆ ಎಂದು ನೋಡುವ ಸಲುವಾಗಿ. ಅವಳು ಅಳುತ್ತಿರುತ್ತಾಳೆ ಎನ್ನುವುದು ಖಚಿತ. ಅವಳ ಕಣ್ಣೀರಿನ ಕೊಡ ಯಾವಾಗಲೂ ತುಂಬಿ ಹರಿಯುತ್ತಿರುತ್ತದೆ ಎಂದುಕೊಳ್ಳುತ್ತಾ ಅವಳ ರೂಮಿನ ಬಾಗಿಲು ಬಡಿದ. ಆದರೆ ಅವಳು ಬಾಗಿಲು ತೆರೆಯಲಿಲ್ಲ. ಮಿಥುನ್ ಹೊರಗಡೆ ನಿಂತು ರಾಶಿ ಸುಮ್ಮನೆ ಬಾಗಿಲು ತೆಗೆ ಎನ್ನುತ್ತಾ ಮತ್ತೊಮ್ಮೆ ಬಾಗಿಲು ಬಡಿದ. ರಾಶಿ ಅವನ ಮಾತಿಗೆ ಪ್ರತಿಕ್ರಿಯೆ ನೀಡಲೂ ಇಲ್ಲ, ಬಾಗಿಲು ತೆರೆಯಲೂ ಇಲ್ಲ. ಅವಳು ತನ್ನ ಮಾತು ಕೇಳುವುದಿಲ್ಲ ಎಂದು ಅರಿವಾಗುತ್ತಲೇ ಸತೀಶ್ಗೆ ಏನೋ ಮೆಸೇಜ್ ಮಾಡಿದ. 1-2 ನಿಮಿಷದ ನಂತರ ರಾಶಿ ರೂಮಿನ ಎದುರು ನಿಂತು ಸತೀಶ್ ಜೋರಾಗಿ, ಅಯ್ಯೋ ದೇವರೇ ಮಿಥುನ್, ಏನಾಯಿತು ನಿನಗೆ? ಯಾರಾದರೂ ನೀರು ತನ್ನಿ ಪ್ಲೀಸ್ ಎಂದು ಕಿರುಚಿದ. ಸತೀಶ್ನ ಕಿರುಚಾಟ ಸಮಾರಂಭದಲ್ಲಿ ಭಾಗವಹಿಸಲು ಬಂದವರಿಗೆ ಕೇಳುವಷ್ಟು ಜೋರಾಗಿ ಇರದಿದ್ದರೂ ರಾಶಿಗೆ ಸ್ಪಷ್ಟವಾಗಿ ಕೇಳಿಸಿತು.
ತಕ್ಷಣವೇ ಗಾಬರಿಯಿಂದ ಬಾಗಿಲು ತೆರೆದು ಹೊರಬಂದಳು. ಎದುರಲ್ಲಿ ಸತೀಶ್ ನಗುತ್ತಾ ನಿಂತಿದ್ದರೆ ಮಿಥುನ್ ಅವಳತ್ತ ಪ್ರೀತಿಯಿಂದ ನೋಡುತ್ತಿದ್ದ. ರಾಶಿ, ನೀವಿಬ್ಬರು ಸೇರಿಕೊಂಡು ಮೋಸ ಮಾಡಿ ನಾನು ಬಾಗಿಲು ತೆರೆಯುವ ಹಾಗೆ ಮಾಡಿದ್ರಿ. ಸತೀಶ್, ನಾವು ಹಾಗೆ ಮಾಡದೆ ಬೇರೆ ದಾರಿ ಇರಲಿಲ್ಲ. ನೀನೇನು ಮಾಡ್ತಿದ್ದೆ? ಒಳಗೆ ಅಳ್ತಿದ್ಯಾ? ರಾಶಿ ಕೋಪದಿಂದ ಬಾಗಿಲು ಮುಚ್ಚಲು ಅನುವಾದಾಗ ಅವಳನ್ನು ತಡೆದ ಮಿಥುನ್ ಅವಳನ್ನು ತಳ್ಳಿಕೊಂಡು ತಾನು ಅವಳ ರೂಮಿನ ಒಳಗೆ ಹೋದ. ಅಲ್ಲಿಯೇ ನಿಂತು ಅವರಿಬ್ಬರು ರೊಮ್ಯಾಂಟಿಕ್ ಆಗಿ ಫೈಟ್ ಮಾಡುವಾಗ ನೋಡುವುದು ತರವಲ್ಲ ಎಂದುಕೊಳ್ಳುತ್ತಾ ಬಾಗಿಲು ಮುಚ್ಚಿ ಅಲ್ಲಿಂದ ಹೊರಟು ಹೋದ ಸತೀಶ್. ರಾಶಿ, ಮಿಥುನ್ ಬಿಡಿ ನನ್ನ ಪ್ಲೀಸ್ ಎನ್ನುತ್ತಾ ಅವನ ಹೆದೆಗೆ ಗುದ್ದಿದವಳ ಕಣ್ಣಿಂದ ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತಿತ್ತು. ಅವಳೆಷ್ಟೇ ಹೊಡೆದರೂ ಕೋಪಿಸಿಕೊಳ್ಳದ ಮಿಥುನ್ ಮಾತ್ರ ಅವಳನ್ನು ಫ್ರೀ ಬಿಡಲಿಲ್ಲ. ಅವಳ 2 ಕೈಗಳನ್ನು ಅವಳ ತಲೆಯ ಮೇಲೆ ಗೋಡೆಗೆ ಒತ್ತಿ ಹಿಡಿದ ಮಿಥುನ್ ಅವಳು ತಪ್ಪಿಸಿಕೊಂಡು ಹೋಗದಂತೆ ತಾನೇ ಅವಳಿಗೆ ಹೊರಗೆ ನಿಂತ. ರಾಶಿ, ಅಳೋದು ನಿಲ್ಲಿಸು, ಬಿಡಿ ನನ್ನ, ಅಳುತ್ತಾ ಮತ್ತೆ ಮತ್ತೆ ಬೇಡಿಕೊಂಡಳು. ಪುಟ್ಟ ಮಗು ಒಂದು ಬಲವಂತವಾಗಿ ಎತ್ತಿಕೊಂಡಿರುವ ಸಂಬಂಧಿಕರ ಕೈಯಿಂದ ತಪ್ಪಿಸಿಕೊಂಡು ತಂದೆ ತಾಯಿಯತ್ತ ಹೋಗಲು ಅವಣಿಸುವಂತಿತ್ತು ಅವಳ ವರ್ತನೆ. ಇಲ್ಲ, ನಾನು ನಿನ್ನನ್ನು ಬಿಡುವುದಿಲ್ಲ. ನಿನಗೆ ಅಳಬೇಕು ಅನಿಸಿದರೆ ನನ್ನ ಹೆಗಲ ಮೇಲೆ ಹತ್ತು ಸಮಾಧಾನ ಮಾಡಿಕೊ, ಆದರೆ ಒಂಟಿಯಾಗಿ ರೂಮಿನಲ್ಲಿ ಕುಳಿತು ಅಳಲು ನಾನು ಬಿಡುವುದಿಲ್ಲ, ಅರ್ಥ ಆಯ್ತಾ? ಕೋಪದಲ್ಲಿ ಕೇಳಿದವನ ಮಾತಿಗೆ ಮೌನವಾದಳು ರಾಶಿ. ಕಣ್ಣೀರು ತುಂಬಿದ ಕಂಗಳಿನಲ್ಲೇ ಅವನನ್ನು ದಿಟ್ಟಿಸಿ ನೋಡಿದವಳಿಗೆ ಅವನು ಪ್ರಾಮಾಣಿಕವಾಗಿ ಮನಸ್ಸಿನಲ್ಲಿ ಇರುವುದನ್ನು ಹೇಳುತ್ತಿದ್ದಾನೆ ಅನಿಸಿತು. ನಿಜ ಹೇಳಬೇಕೆಂದರೆ ಹಿಂದೆಲ್ಲ 10 ಸಮಾಧಾನ ಮಾಡಿಕೊಳ್ಳಲು ಯಾರ ತೋಳಿನ ಆಸರೆಯೂ ಅವಳಿಗೆ ಇರಲಿಲ್ಲ. ಒಂಟಿಯಾಗಿ ಅತ್ತೆ ಅಭ್ಯಾಸ ಅವಳಿಗೆ. ಸ್ವಂತ ತಾಯಿಯೇ ಯಾವಾಗ ಮಿಥುನ್ನನ್ನು ಮದುವೆಯಾಗಬೇಕು ಎಂದು ಒತ್ತಾಯ ಮಾಡಿದರೋ ಆ ಕ್ಷಣದಿಂದ ಅವಳ ಸಮಸ್ಯೆಗಳು ಶುರುವಾಗಿದ್ದವು. ಆದರೆ ಇವತ್ತು ಅವಳೆಲ್ಲ ಸಮಸ್ಯೆಗಳಿಗೆ ಕಾರಣೀಕರ್ತನಾದ ವ್ಯಕ್ತಿಯೇ ಅವಳು ಅಳುವುದಕ್ಕೆ ಹೆಗಲು ಕೊಡುತ್ತಿರುವುದು ವಿಪರ್ಯಾಸ ಎನಿಸಿತು. ಅವಳಿಗೆ ಏನಾಗುತ್ತಿದೆ ಎಂದು ಅರಿವಾಗುತ್ತಿಲ್ಲ. ಮರುಕ್ಷಣವೇ ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡು ಅವನ ಎದೆಯಲ್ಲಿ ಮುಖ ಹುದುಗಿಸಿ ಬಿಕ್ಕಲಾರಂಭಿಸಿದಳು. ಅವಳ ಬೆನ್ನನ್ನು ನೆವರಿಸುತ್ತಾ ಸಮಾಧಾನ ಮಾಡಲು ಯತ್ನಿಸಿದ ಮಿಥುನ್. ರಾಶಿ ಅಳುತ್ತಲೇ, ಮಿಥುನ್, ನನಗೆ ಆ ರಾತ್ರಿಯನ್ನು ಪುನಃ ನೆನಪಿಸಿಕೊಳ್ಳಲು ಇಷ್ಟವಿಲ್ಲ. ಮತ್ತೊಮ್ಮೆ ಅದೇ ನೋವನ್ನು ಅನುಭವಿಸಲು ನಾನು ಸಿದ್ಧಳಿಲ್ಲ, ಪ್ಲೀಸ್. ಅವಳ ಸಂಕಟ ಅವನಿಗೂ ಅರ್ಥವಾಗುತ್ತದೆ. ಅವಳ ತಲೆ ನೆವರಿಸಿದ ಮಿಥುನ್ ಅವಳನ್ನು ಇನ್ನಷ್ಟು ಬಿಗಿಯಾಗಿ ತಬ್ಬಿ, ಇಲ್ಲಿ ಯಾರು ನಿನಗದನ್ನು ಮತ್ತೆ ನೆನಪಿಸುವುದಿಲ್ಲ. ದಯವಿಟ್ಟು ಅಳುವುದನ್ನು ನಿಲ್ಲಿಸು. ಕೆಳಗಡೆ ಎಲ್ಲರೂ ನಮ್ಮ ನಿರೀಕ್ಷೆಯಲ್ಲಿ ಇದ್ದಾರೆ. ಡ್ಯಾನ್ಸ್ ಇನ್ನೂ ನಡೆಯುತ್ತಿದೆ. ಹುಡುಗನ ತಂಗಿಯಾಗಿ ನೀನು ಅಲ್ಲಿ ಇರದಿದ್ದರೆ ಹೇಗೆ? ಜನರು ನಿನ್ನನ್ನು ಭೇಟಿ ಮಾಡಲು ಮಾತನಾಡಲು ಕಾಯುತ್ತಿರುತ್ತಾರೆ. ಅಳುವುದನ್ನು ನಿಲ್ಲಿಸು ಎನ್ನುತ್ತಾ ಅವಳ ಹಣೆಗೆ ಮುತ್ತಿಟ್ಟ. ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು, ಆರ್ ಯು ಓಕೆ ನೌ ಎಂದು ಪ್ರಶ್ನಿಸಿದ. ಹೌದು ಎಂದು ತಲೆಯಾಡಿಸಿದಳು ರಾಶಿ. ಸರಿ, ಹಾಗಿದ್ರೆ ಮುಖ ತೊಳೆದು ಕೆಳಗೆ ಬಾ, ನಾನು ಕಾಯ್ತಿರ್ತೀನಿ ಎಂದು ಹೇಳಿ ಕೆಳಗಡೆ ಹೋದ. ರಾಶಿ ಬಾತ್ರೂಮ್ಗೆ ಹೋದಳು. ಮಿಥುನ್ ಹೇಳುತ್ತಿರುವುದು ಸತ್ಯವೆಂದು ಅರ್ಥ ಮಾಡಿಕೊಂಡ ಲಹರಿ ಹಿಂತಿರುಗಿ ಮನೆಗೆ ಹೋಗಿದ್ದಳು. ಕಾರ್ಯಕ್ರಮ ಮುಗಿದ ನಂತರ ಗೆಸ್ಟ್ ಹೌಸಿಗೆ ಮರಳಿದರು ಗಂಡ ಹೆಂಡತಿ. ಮಿಥುನ್ ತನ್ನ ರೂಮಿನಲ್ಲಿ ಬಟ್ಟೆ ಬದಲಾಯಿಸುತ್ತಿದ್ದರೆ ರಾಶಿ ತನ್ನ ಕೋಣೆಯಲ್ಲಿ ಇದ್ದಳು. ಮಿಥುನ್ ಇನ್ನೂ ಸರಿಯಾಗಿ ಚೇತರಿಸಿಕೊಂಡಿಲ್ಲ. ರಾತ್ರಿ ಹೊತ್ತಿನಲ್ಲಿ ಅವರಿಗೆ ಏನಾದರೂ ಬೇಕಾದರೆ ನಾನು ಏನಾದರೂ ಮಾಡಬೇಕು ಎಂದು ಯೋಚಿಸಿ ತಾನು ಬಟ್ಟೆ ಬದಲಾಯಿಸಿ ಅವನ ರೂಮಿನತ್ತ ಹೋದಳು ರಾಶಿ. ಮಿಥುನ್ ಬಟ್ಟೆ ಬದಲಾಯಿಸಿ ಲ್ಯಾಪ್ಟಾಪ್ ಹಿಡಿದು ಕುಳಿತಿದ್ದ. ಅಷ್ಟೇ, ಬಾಗಿಲು ಬಡಿದ ರಾಶಿ ಒಳ ಪ್ರವೇಶಿಸಿದಳು. ಹೋ ರಾಶಿ, ಬಾ ಎಂದು ಕರೆದ ಮಿಥುನ್ ಅವನ ಬಳಿ ಬಂದವಳೆ ಅವನ ಕೈಯಲ್ಲಿದ್ದ ಲ್ಯಾಪ್ಟಾಪ್ ಕಿತ್ತುಕೊಂಡು ಪಕ್ಕದಲ್ಲಿ ಇಟ್ಟಳು. ರಾಶಿ, ನೀವು ಈಗ ಕೆಲಸ ಮಾಡುವ ಹಾಗಿಲ್ಲ. ನಿಮಗೀಗ ವಿಶ್ರಾಂತಿಯ ಅಗತ್ಯವಿದೆ. ರಾಶಿ, ಸ್ವಲ್ಪ ಕೆಲಸವಿತ್ತು ಅಷ್ಟೇ, ಚೂರೇ ಚೂರು ಚೆಕ್ ಮಾಡ್ತೀನಿ. ಬೇಡ ಅಂದರೆ ಬೇಡ ಅಷ್ಟೆ ಎನ್ನುತ್ತಾ ಅವನನ್ನು ಹಾಸಿಗೆ ಮೇಲೆ ತಳ್ಳಿ ಬೆಡ್ಶೀಟ್ ಹೊದಿಸಿದಳು. ನೀವು ನಿದ್ರೆ ಮಾಡುವವರೆಗೆ ನಾನು ಇಲ್ಲೇ ಇರ್ತೀನಿ. ನಿಮಗೇನಾದರೂ ಬೇಕಿದ್ದರೆ ಅದಕ್ಕೆ. ನಿಮಗೆ ನಿದ್ರೆ ಬಂದ ಮೇಲೆ ಹೋಗ್ತೀನಿ. ಅಕಸ್ಮಾತ್ ನೀನು ಹಿಂತಿರುಗಿ ಹೋದ ಮೇಲೆ ನನಗೆ ಏನಾದರೂ ಬೇಕಾದರೆ? ಅದರ ಕುರಿತು ಯೋಚನೆಯೇ ಬಂದಿರಲಿಲ್ಲ ಅವಳಿಗೆ. ಈಗ ಮಿಥುನ್ ಹೇಳಿದ ಮೇಲೆ ಮತ್ತೆ ಚಿಂತೆ ಒತ್ತಿಕೊಂಡಿತು ಅವಳಿಗೆ. ಆಗಲೇ ಮಿಥುನ್ ಅದಕ್ಕೆ ಪರಿಹಾರವನ್ನು ಸೂಚಿಸಿದ. ಇವತ್ತು ನನ್ನ ಜೊತೆನೇ ಮಲ್ಕೊ, ಅಂದರೆ ಒಂದೇ ಹಾಸಿಗೆಯಲ್ಲಿ ಒಂದೇ ರೂಮಿನಲ್ಲಿ. ಅವನ ನೋಟದಲ್ಲಿ ನೋಟ ಬೆರೆಸಿದವಳು ಮತ್ತೆ ತಲೆ ತಗ್ಗಿಸಿ, ನೀವು ಮಲಗಿ, ನಾನು ಅದರ ಕುರಿತು ಯೋಚಿಸುತ್ತೇನೆ. ನೀನು ನನ್ನ ಜೊತೆ ಮಲಗಬೇಕಾ ಅಥವಾ ಬೇಡವಾ ಎಂದು ಚಿಂತೆ ಮಾಡುತ್ತಿರುವಾಗ ನಾನು ಹೇಗೆ ನಿದ್ರೆ ಮಾಡಲಿ? ಅಂದರೆ ಒಂದೇ ರೂಮಿನಲ್ಲಿ ನನ್ನೊಡನೆ ಮಲಗಬೇಕೋ ಅಥವಾ ಬೇಡವೋ ಎಂದು ಯೋಚಿಸುತ್ತಿರುವಾಗ ಮಿಥುನ್, ನಾನು ಹೇಳಿದೆ ಅಲ್ವಾ ಯೋಚನೆ ಮಾಡ್ತೀನಿ ಅಂತ. ಒಂದು ವೇಳೆ ನಾನು ಈ ರೂಮಿನಲ್ಲಿ ಮಲಗಿದರೂ ಸಹ ಕೆಳಗಡೆ ಮಲಗ್ತೀನಿ, ಹಾಸಿಗೆ ಮೇಲಲ್ಲ. ನಾನು ನಿನ್ನಲ್ಲಿ ಹಾಸಿಗೆ ಮೇಲೆ ಮಲಗು ಅಂತ ಹೇಳಿಯೇ ಇಲ್ಲ.
ಬಾಯಿ ಕಟ್ಟಿದಂತಾಯಿತು ಅವಳಿಗೆ. ನಾಚಿಕೆಯಿಂದ ಕೆಂಪಾದ ಅವಳ ಮುಖವನ್ನು ನೋಡಿ ನಕ್ಕ ಮಿಥುನ್, ಹಾಗಿದ್ದರೆ ನೀನು ಇವತ್ತು ಇಲ್ಲೇ ಮಲಗಿಕೊಳ್ಳುತ್ತೀಯಾ? ಕುಳಿತಲ್ಲಿಂದ ಎದ್ದ ರಾಶಿ ಕಿಟಕಿಯ ಬಳಿ ಹೋಗಿ ಬಾಗಿಲು ಮುಚ್ಚಿ ಪರದೆ ಎಳೆದವಳು ಹೌದು ಎನ್ನುವ ಶಬ್ದವನ್ನಷ್ಟೇ ಹೇಳಿದ್ದು. ನಸುನಕ್ಕ ಮಿಥುನ್ ಅವಳು ಹಿಂತಿರುಗಿ ಬರುವುದನ್ನು ಕಾಯುತ್ತಾ ಕುಳಿತ. ರಾಶಿ ಬಂದು ಅವನ ಪಕ್ಕದಲ್ಲಿ ಹಾಸಿಗೆ ಮೇಲೆ ಕುಳಿತಳು. ಅವಳ ಕೈ ಹಿಡಿದುಕೊಂಡ ಮಿಥುನ್, ರಾಶಿ ನನಗೊಂದು ಮಾತು ಕೊಡ್ತೀಯಾ? ಏನು? ನಮ್ಮಿಬ್ಬರ ವಿಚ್ಛೇದನದ ಕುರಿತು ನೀನೇನು ನಿರ್ಧಾರ ಮಾಡಿವೆಯೋ ನನಗೆ ತಿಳಿದಿಲ್ಲ. ಆದರೆ ನಿನಗೆ ಯಾವಾಗಲೂ ನನ್ನ ಅವಶ್ಯಕತೆ ಇದ್ದರೂ ಅಥವಾ ನನಗೆ ನಿನ್ನ ಅವಶ್ಯಕತೆ ಇದ್ದಾಗ ನಾವಿಬ್ಬರು ಒಬ್ಬರಿಗೊಬ್ಬರು ಆಸರೆಯಾಗಿ ನಿಲ್ಲಬೇಕು. ಮತ್ತೆ ಅಳು ಬಂತು ಅವಳಿಗೆ. ಅಲ್ಲಿಂದ ಎದ್ದು ಹೊರಟವಳನ್ನು ಮತ್ತೆ ಕೈ ಹಿಡಿದು ತನ್ನ ಪಕ್ಕ ಕೂರಿಸಿಕೊಂಡ ಮಿಥುನ್ ಅವಳಿಗೆ ಹೋಗುವುದಕ್ಕೆ ಬಿಡಲಿಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಹೇಳದೆ ಇಲ್ಲಿಂದ ಹೋಗುವ ಹಾಗಿಲ್ಲ ನೀನು. ಪ್ಲೀಸ್ ಮಿಥುನ್, ವಿಷಯವನ್ನು ಇನ್ನಷ್ಟು ಕಠಿಣ ಮಾಡಬೇಡಿ ನನ್ನ ಪಾಲಿಗೆ. ರಾಶಿ, ನೀನು ಸರಿ ಅಥವಾ ಇಲ್ಲ ಎಂದು ಉತ್ತರ ಹೇಳಬೇಕು ಅಷ್ಟೆ. ಅವನ ಕೈಯನ್ನು ಕೊಡವಿ ಅವನನ್ನೇ ದಿಟ್ಟಿಸುತ್ತಾ, ಇದು ಕೇವಲ ಹೌದು ಅಥವಾ ಇಲ್ಲ ಎನ್ನುವುದರಲ್ಲಿ ಮುಗಿದು ಹೋಗುವುದಿಲ್ಲ. ಅದಕ್ಕಿಂತಲೂ ಮೀರಿದು ಇದೆ. ಕೆಲವೊಮ್ಮೆ ಕೆಲವು ಮಾತುಗಳನ್ನು ಹೇಳದೆ ಇರುವುದೇ ಉತ್ತಮ ಎಂದವಳು ಲೈಟ್ ಆಫ್ ಮಾಡಿ ಕುರ್ಚಿಗೆ ಹೊರಗೆ ಕುಳಿತಳು. ಅವಳ ಮಾತು ಕೇಳಿದ ನಂತರ ನಿದ್ರಿಸಲಾಗಲಿಲ್ಲ ಅವನಿಗೆ. ಎದ್ದು ನಡೆದು ಬಾಲ್ಕನಿಗೆ ಹೋದ. ತಾನು ಹೊರಟಾಗಿ ಮಾತನಾಡಿದೆ, ಅದಕ್ಕೆ ಮಿಥುನ್ ಅವರಿಗೆ ಬೇಸರವಾಗಿರಬಹುದು ಎಂದು ಭಾವಿಸಿದಳು ರಾಶಿ. ಆದರೆ ನನಗೆ ಬೇರೆ ಆಯ್ಕೆ ಇರಲಿಲ್ಲ. ಆದರೆ ಅವರು ಸಹ ಅರ್ಥ ಮಾಡಿಕೊಳ್ಳಬೇಕು, ವಿಷಯ ಅವರು ಊಹಿಸಿದಷ್ಟು ಸುಲಭವಲ್ಲ ಎಂದು. ನಾವಿಬ್ಬರು ಒಬ್ಬರತ್ತ ಇನ್ನೊಬ್ಬರು ಆಕರ್ಷಿತರಾಗುತ್ತಿದ್ದೇವೆ ಎಂದು ನನಗೂ ತಿಳಿದಿದೆ. ಆದರೆ ಅವರ ಕಾರಣದಿಂದಲೇ ನಾನು 3 ವರ್ಷ ಒಂಟಿಯಾಗಿ ನೋವಿನಿಂದ ಕಳೆದ ದಿನಗಳನ್ನು ಅಷ್ಟು ಸುಲಭವಾಗಿ ಮರೆತು ಅವರನ್ನು ಕ್ಷಮಿಸಲು ಸಾಧ್ಯವಾಗುತ್ತಿಲ್ಲ ನನಗೆ. ಅವರು ಬಯಸಿದಂತೆ ಪ್ರತಿ ಸಲ ನಡೆಯಲು ಸಾಧ್ಯವಿಲ್ಲ. ಆ ದಿನಗಳಲ್ಲಿ ನಾನು ದೂರ ಇದ್ದಾಗ ಒಮ್ಮೆ ಕೂಡ ನನ್ನನ್ನು ಸಂಪರ್ಕಿಸಿರಲಿಲ್ಲ. ಅವರಿಗೆ ಒಮ್ಮೆ ಕೂಡ ನಾನು ಬೇಕೆನಿಸಲಿಲ್ಲ. ಆದರೆ ಈಗ ಡೈವರ್ಸ್ ಬೇಕು ಎಂದು ನಾನು ಹಿಂತಿರುಗಿ ಬಂದಿರುವಾಗ ನನ್ನನ್ನು ಯಾಕೆ ಬಯಸುತ್ತಿದ್ದಾರೆ? ಬಹುಶಃ ಈಗ ನನ್ನನ್ನು ಆಕರ್ಷಿತರಾಗಿ ಮನಸ್ಸು ಬದಲಾಯಿಸಿರಬಹುದು. ಹೀಗಿರುವಾಗ ಅವರ ಪ್ರೀತಿಯನ್ನು ಈಗ ನಿರಾಕರಿಸುವ ಅಧಿಕಾರ ನನಗೆ ಇಲ್ಲವೇ? ಮತ್ತೊಂದು ಗಂಟೆ ಕಳೆದು ಹೋದರೂ ಸಹ ಇದನ್ನು ಚಿಂತಿಸುತ್ತಾ ಕುಳಿತಳು. ಮಿಥುನ್ ಇನ್ನೂ ಒಳಗೆ ಬಂದಿರಲಿಲ್ಲ. ಎದ್ದು ಹೋಗಿ ಅವನ ಹಿಂದೆ ನಿಂತುಕೊಂಡಳು. ವಿಶ್ರಾಂತಿ ತೆಗೆದುಕೊಳ್ಳುವ ಮನಸ್ಸು ಇಲ್ಲದಿದ್ದರೆ ಹೇಳಿ, ಕೊನೆ ಪಕ್ಷ ನಾನಾದರೂ ನನ್ನ ರೂಮಿಗೆ ಹೋಗಿ ಮಲಗುತ್ತೇನೆ. ದೀರ್ಘ ಉಸಿರು ಎಳೆದುಕೊಂಡ ಮಿಥುನ್ ಅವಳತ್ತ ನೋಡಲು ಸಹ ಹೋಗದೆ ನೇರವಾಗಿ ರೂಮಿನೊಳಗೆ ಹೋಗಿ ಹಾಸಿಗೆ ಮೇಲೆ ಮಲಗಿಕೊಂಡು ಮುಸುಕೆಳೆದುಕೊಂಡ. ರಾಶಿ ಸಹ ಅವನ ಹಿಂದೆ ಬಂದವಳು ಕುರ್ಚಿಗೆ ಹೊರಗೆ ಕುಳಿತು ಕಣ್ಮುಚ್ಚಿ ಕುಳಿತಳು. ಮರುದಿನ ಅರಿಶಿನ ಶಾಸ್ತ್ರವನ್ನು ಸಹ 2 ಮನೆಯವರು ಒಟ್ಟಾಗಿಯೇ ರಾಶಿಯ ತವರಿನಲ್ಲಿ ನಡೆಸಲು ತೀರ್ಮಾನಿಸಿದರು. ಬೆಳಿಗ್ಗೆ ಮೊದಲು ಎಚ್ಚರಗೊಂಡ ರಾಶಿ ಕಣ್ತೆರೆದು ಸುತ್ತಲೂ ನೋಡುತ್ತಿದ್ದಳು. ನಿದ್ರೆಯಿಂದ ಎದ್ದು ಹಾಸಿಗೆಯಿಂದ ಹೇಳಲು ಪ್ರಯತ್ನಿಸುತ್ತಿದ್ದ ಮಿಥುನ್ನನ್ನು ನೋಡಿ ಅವಸರದಿಂದ ಎದ್ದು ಹೋಗಿ ಅವನಿಗೆ ಸಹಾಯ ಮಾಡಲು ಕೈ ಚಾಚಿದಳು. ಅವಳ ಕೈಗಳು ಅವನನ್ನು ಸೋಕಿದ ತಕ್ಷಣವೇ ದೂರ ತಳ್ಳಿದ ಮಿಥುನ್. ಅಚ್ಚರಿಯಿಂದ ಅವನನ್ನೇ ದಿಟ್ಟಿಸಿದವಳು ಮತ್ತೊಮ್ಮೆ ಅವನ ಸಹಾಯಕ್ಕೆ ಮುಂದಾದಾಗ ಕೈ ಅಡ್ಡ ಹಿಡಿದ ಮಿಥುನ್ ಅವಳ ಸಹಾಯ ಬೇಡವೆಂದು ಸೂಚಿಸಿದ. ಮಿಥುನ್, ದಯವಿಟ್ಟು ನಿಮಗೆ ಸಹಾಯ ಮಾಡಲು ಬಿಡಿ. ನೀನು ಆಗಲೇ ಸಹಾಯ ಮಾಡಿದೆಯಲ್ಲ, ಅಷ್ಟು ಸಾಕು ಬಿಡು. ರಾತ್ರಿ ಪೂರ್ತಿ ಇಲ್ಲೇ ಉಳಿದುಕೊಂಡಿದ್ದಕ್ಕೆ ಥ್ಯಾಂಕ್ಸ್. ನಾನೀಗ ಆರಾಮಾಗಿ ಇದ್ದೀನಿ, ನೀನು ಹೋಗಬಹುದು. ರಾಶಿ ಪಕ್ಕಕ್ಕೆ ಸರಿದು ನಿಂತಾಗ ಮೆಲ್ಲನೆ ಎದ್ದು ಕಪಾಟಿನತ್ತ ಹೋಗಿ ತನ್ನ ಬಟ್ಟೆಗಳನ್ನು ತೆಗೆದುಕೊಂಡು ಸ್ನಾನ ಮಾಡುವ ಸಲುವಾಗಿ ಬಾತ್ರೂಮ್ ಹೊಕ್ಕ. ಅವನಿಗೆ ಮಾತನಾಡುವ ಪರಿಸ್ಥಿತಿಯಲ್ಲಿ ಇಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಂಡ ರಾಶಿ ತಾನು ಸಹ ಸ್ನಾನ ಮಾಡುವ ಸಲುವಾಗಿ ತನ್ನ ರೂಮಿಗೆ ಹಿಂತಿರುಗಿ ಹೋದಳು. ಅವಳು ಸ್ನಾನ ಮುಗಿಸಿ ಕೆಳ ಬಂದಾಗ ಮಿಥುನ್ ಆಗಲೇ ಆಫೀಸಿಗೆ ಹೋಗಿರುವ ವಿಷಯ ಕೆಲಸದವರಿಂದ ತಿಳಿಯಿತು. ಹಾಗೆ ಒಂಟಿಯಾಗಿಯೇ ಅರಿಶಿನ ಶಾಸ್ತ್ರಕ್ಕೆ ಹೋಗುವಂತೆಯೂ ತಾನು ಕೆಲಸ ಮುಗಿಸಿದ ತಕ್ಷಣ ನೇರವಾಗಿ ಅಲ್ಲಿಗೆ ಹೋಗುತ್ತೇನೆ ಎಂದು ಹೇಳಲು ಸಹ ಹೇಳಿ ಹೋಗಿದ್ದ. ರಾಶಿಗೆ ಅವನ ವರ್ತನೆಯಿಂದ ಕೋಪ ಬಂದಿದ್ದಾದರೂ ಕೊನೆ ಪಕ್ಷ ಕೆಲಸದವರ ಮೂಲಕವಾದರೂ ಸಹ ಮಾಹಿತಿ ಕೊಟ್ಟಿದ್ದಲ್ಲ ಎಂದು ನೆಮ್ಮದಿ ಪಟ್ಟುಕೊಂಡಳು. ಅಣ್ಣನ ಅರಿಶಿನ ಶಾಸ್ತ್ರಕ್ಕೆ ತಾನು ಸಹ ಬಿಳಿ ಬಣ್ಣದ ಸೀರೆಯನ್ನುಟ್ಟು ತಯಾರಾಗುತ್ತಿದ್ದಳು ರಾಶಿ. ಕನ್ನಡಿ ಎದುರು ನಿಂತು ಅಲಂಕರಿಸಿಕೊಳ್ಳುತ್ತಿರುವ ಅವಳ ಬಳಿಗೆ ಹಾದಿ ಬಂದ. ತುಂಬ ಸುಂದರವಾಗಿ ಕಾಣಿಸ್ತಿದ್ಯಾ ರಾಶಿ. ಥ್ಯಾಂಕ್ಸ್ ಅಣ್ಣ. ನೀನು ಸಹ ಬಿಳಿ ಪಂಚೆ ಮತ್ತು ಶರ್ಟಿನಲ್ಲಿ ಕ್ಯೂಟಾಗಿ ಕಾಣಿಸ್ತಾ ಇದ್ದೀಯಾ. ನಾಟ್ ಬ್ಯಾಡಾ? ನಿನಗೂ ಗೊತ್ತಲ್ಲ ನನಗೆ ಈ ರೀತಿ ಸಾಂಪ್ರದಾಯಿಕ ಬಟ್ಟೆ ಧರಿಸುವುದು ಅಂದರೆ ಇಷ್ಟ ಅಂತ. ಅದು ಬಿಡು, ಅಕ್ಷರ ಅಪ್ಪ ಅಮ್ಮ ಹಾಗೆ ಮಿಥುನ್ ಮನೆಯವರು ಬಂದಿದ್ದಾರೆ. ನೀನು ಕೆಳಗೆ ಬಾ.
ಸರಿ, ಅವರು ಬಂದಿದ್ದಾರಾ? ಆದಿ ನಸುನಕ್ಕು. ಇನ್ನೂ ಬಂದಿಲ್ಲ. ಪರವಾಗಿಲ್ಲ ಬಿಡು, ನಿಧಾನವಾಗಿ ಬರಲಿ. ಅವನ ಮಾತಿಗೆ ತಲೆಯಾಡಿಸಿ ಅವನನ್ನೇ ಹಿಂಬಾಲಿಸಿ ಕೆಳಗೆ ಬಂದಳು. ಅಕ್ಷರ ಮತ್ತೆ ಉಳಿದವರ ಜೊತೆ ಮಾತನಾಡಿದವಳ ನೋಟವೆಲ್ಲ ಪದೇ ಪದೇ ಬಾಗಿಲಿನತ್ತ ಹೋಗುತ್ತಿತ್ತು. ಅದನ್ನು ಗಮನಿಸಿದ ಆದಿ ಅವಳ ಬಳಿಗೆ ಬಂದು, ಏನು ಮಿಥುನ್ನನ್ನು ಮಿಸ್ ಮಾಡಿಕೊಳ್ಳುತ್ತಿದ್ಯಾ? ಇಲ್ಲ, ನಾನು ಯಾಕೆ ಅವರನ್ನು ಮಿಸ್ ಮಾಡಿಕೊಳ್ಳಲಿ? ಅದು ಅವರು ಇವತ್ತು ಯಾವ ಬಟ್ಟೆ ತೊಟ್ಟಿರುತ್ತಾರೆ ಎಂದು ನೋಡುವ ಎನ್ನುವ ಕುತೂಹಲ ಅಷ್ಟೆ. ನಿನಗೆ ಗೊತ್ತಲ್ಲ, ಅವರಿಗೆ ಈ ರೀತಿಯ ಬಟ್ಟೆಗಳು ಇಡಿಸುವುದಿಲ್ಲ. ಯಾವಾಗ ನೋಡಿದರೂ ಸೂಟು ಬೂಟು ಅಂತಿರುತ್ತಾರೆ. ಆದರೆ ಇವತ್ತು ಅವರು ಖಂಡಿತ ಟ್ರೆಡಿಷನಲ್ ಬಟ್ಟೆಯನ್ನು ಧರಿಸಿರುತ್ತಾರೆ. ಬೆಟ್ ಬೆಟ್ ಒಂದು ವೇಳೆ ನಾನು ಗೆದ್ದರೆ ನೀನು ನಾನು ಹೇಳಿದ ಹಾಗೆ ಮಾಡಬೇಕು. ಸರಿ, ಒಂದು ವೇಳೆ ನಾನು ಗೆದ್ದರೆ ನಾನು ಹೇಳಿದಂತೆ ನೀನು ಕೇಳಬೇಕು, ಸರಿನಾ? ಡನ್. ಈಗ ಅಣ್ಣ ತಂಗಿ ಇಬ್ಬರ ನೋಟವೂ ಸಹ ಬಾಗಿಲಿನತ್ತಲೇ ಇತ್ತು. ಯಾರು ಬೆಟ್ ಗೆಲ್ಲುತ್ತಾರೆ ಎಂದು ನೋಡಬೇಕಿತ್ತಲ್ಲ. ಆಗಲೇ ಬಿಳಿ ಬಣ್ಣದ ಕುರ್ತಾ ಧರಿಸಿ ಮನೆಯೊಳಗೆ ಕಾಲಿಟ್ಟಿದ್ದ ಮಿಥುನ್. ಒಂದು ಕ್ಷಣ ತನ್ನ ಕಣ್ಣನ್ನೇ ತಾನು ನಂಬಿರಲಿಲ್ಲ ರಾಶಿ. ಕುರ್ತಾದಲ್ಲಿ ಅವನು ತುಂಬ ಹಾಟಾಗಿ ಕಾಣಿಸುತ್ತಿದ್ದ. ಅದರಲ್ಲೂ ಬಿಳಿ ಬಣ್ಣ ಅವನಿಗೆ ತುಂಬ ಹೊಂದುತ್ತಿತ್ತು. ಸಮಾರಂಭದಲ್ಲಿ ಭಾಗವಹಿಸಲು ಬಂದ ತರುಣಿಯರೆಲ್ಲ ಅವನ ಎಂಟ್ರಿಗೆ ಫ್ಲಾಟ್ ಆಗಿದ್ದರು. ಆದಿಯಂತೂ ಬೆಟ್ ಗೆದ್ದ ಖುಷಿಗೆ ನಗುತ್ತಾ ಅತ್ಯುತ್ಸಾಹದಿಂದ ರಾಶಿಯತ್ತ ತಿರುಗಿ, ನಾನು ಗೆದ್ದೆ ಎಸ್ ಎಂದು ಜೋರಾಗಿ ಕಿರುಚಿದ. ಆದಿ ಗೆದ್ದೆ ಎಂದು ಕಿರುಚುತ್ತಾ ಇರುವುದನ್ನು ಕೇಳಿಸಿಕೊಂಡ ಮಿಥುನ್ ತಟ್ಟನೆ ಅವರಿಬ್ಬರತ್ತ ನೋಡಿದ. ಮಿಥುನ್ ಬಳಿ ಹೋಗಿ ಅವನನ್ನು ಅಪ್ಪಿಕೊಂಡ ಆದಿ. ಮಿಥುನ್ ಇನ್ನೂ ಗೊಂದಲದಲ್ಲೇ ಇದ್ದ. ಥ್ಯಾಂಕ್ಸ್ ಮಿಥುನ್, ಯು ಮೈಂಡ್ ಮೈ ಡೇ. ಹೇಗೆ? ನೀವು ಟ್ರೆಡಿಷನಲ್ ಬಟ್ಟೆ ಧರಿಸಿ ಬರ್ತೀರೋ ಇಲ್ಲವೋ ಎನ್ನುವುದರ ಕುರಿತು ನನ್ನ ಮತ್ತೆ ರಾಶಿ ನಡುವೆ ಬೆಟ್ಟಿತ್ತು. ನಾನು ನೀವು ಇವತ್ತು ಟ್ರೆಡಿಷನಲ್ ಬಟ್ಟೆ ಧರಿಸಿ ಬರ್ತೀರಾ ಅಂದಿದ್ದೆ. ಹಾಗಾಗಿ ನಾನೇ ಈಗ ವಿನ್ ಆಗಿರೋದು. ಮಿಥುನ್ ಮುಗುಳ್ನಕ್ಕು ರಾಶಿಯತ್ತ ನೋಡಿದ. ಅವಳು ಸಹ ಅವನ ಕಣ್ಣಿಗೆ ಮುದ್ದಾಗಿ ಕಂಡಿದ್ದಳು. ಮಲ್ಲಿಗೆ ಹೂವು ಮುಡಿದಿದ್ದವಳು ಬಿಳಿ ಸೀರೆಯಲ್ಲಿ ಅರಳಿದ ಮಲ್ಲಿಗೆಯಂತೆ ಕಂಗೊಳಿಸುತ್ತಿದ್ದಳು. ಕಣ್ಣು ಮಿಟುಕಿಸದೆ ಅವಳನ್ನೇ ಕಣ್ತುಂಬಿಸಿಕೊಳ್ಳುತ್ತಾ ನಿಂತವನಿಗೆ ಒಂದು ಕ್ಷಣ ಕಣ್ಮುಚ್ಚಿದರೂ ಸಹ ಅವಳನ್ನು ನೋಡುವ ಅದೃಷ್ಟ ಕಳೆದು ಹೋಗುತ್ತದೆ ಅನಿಸಿತು. ಮರುಕ್ಷಣವೇ ಇಂದಿನ ದಿನ ರಾತ್ರಿ ನಡೆದು ತಮ್ಮಿಬ್ಬರ ನಡುವೆ ನಡೆದ ಮಾತುಕತೆ ನೆನಪಿಗೆ ಬಂದಿತು ಅವನಿಗೆ. ತಾವಿಬ್ಬರು ಕಷ್ಟದ ಸಂದರ್ಭ ಎದುರಾದರೆ ಒಬ್ಬರ ಜೊತೆ ಇನ್ನೊಬ್ಬರು ಬಿಡಬಾರದು ಎಂದಿದ್ದಕ್ಕೆ ಅವಳು ಒಪ್ಪಿಕೊಂಡು ಮಾತು ಕೊಡದೆ ಇದ್ದಿದ್ದು ನೆನಪಾಗಿತ್ತು. ಹಾಗಾಗಿ ಒಮ್ಮೆ ತಲೆ ತಗ್ಗಿಸಿದ ಮಿಥುನ್ ಅಲ್ಲಿಂದ ಹೊರಟು ಹೋದ. ಆದಿ, ಅರೆ ಅವರಿಗೆ ಏನಾಯ್ತು? ಮಿಥುನ್ ಇನ್ನು ಹಿಂದಿನ ರಾತ್ರಿ ನಡೆದ ಘಟನೆಯ ಗುಂಗಿನಲ್ಲೇ ಕೋಪಿಸಿಕೊಂಡಿದ್ದಾನೆ ಎಂದು ಅರ್ಥ ಮಾಡಿಕೊಂಡಳು ರಾಶಿ. ಅವಳು ಸಹ ಆದಿ ಮಾತಿಗೆ ಪ್ರತಿಕ್ರಿಯೆ ನೀಡದೆ ಅಕ್ಷರಾಳಿಗೆ ಸಹಾಯ ಮಾಡುವ ಉದ್ದೇಶದಿಂದ ಅತ್ತ ನಡೆದಳು. ಮಿಥುನ್ ಕೋಪಿಸಿಕೊಂಡ ಹಾಗೆ ತೋರಿಸಿಕೊಂಡಿದ್ದರೂ ಸಹ ಒಳಗೊಳಗೆ ಅವಳನ್ನು ಮೆಚ್ಚಿಕೊಂಡು ಕದ್ದು ಮುಚ್ಚಿ ಅವಳನ್ನೇ ನೋಡುತ್ತಿದ್ದ. ಆದರೆ ಅವಳ ನೋಟ ಅವನತ್ತ ತಿರುಗಿದ ತಕ್ಷಣ ಮಿಥುನ್ ತಟ್ಟನೆ ನೋಟ ಬದಲಾಯಿಸುತ್ತಿದ್ದ. ಆದರೆ ಅವನ ತಂತ್ರಗಳೆಲ್ಲ ಅವಳಿಗೆ ಅರಿವಿದ್ದಿದ್ದು ಏನೂ ಅಲ್ಲ. ಅಕ್ಷರ ತಂದೆ ತಾಯಿ ಆ ದಿನ ಬೆಳಿಗ್ಗೆ ಬಂದಿದ್ದರು. ಇದೇ ಮೊದಲ ಸಲ ಅವರು ಆದಿಮನೆಯವರನ್ನು ನೇರವಾಗಿ ಭೇಟಿಯಾಗುತ್ತಿರುವುದು. ಅಕ್ಷರ ರಾಶಿಯನ್ನು ಅವಳಿಗೆ ಪರಿಚಯ ಮಾಡಿಸಿದಾಗ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಂಡಳು. ಶಾರದಾ, ರಾಶಿ ಅಕ್ಷರಾಗೆ ಕೊಡಬೇಕು ಎಂದು ತಂದಿರುವ ಒಡವೆಗಳು ರೂಮಿನಲ್ಲಿ ಇದೆ, ಹೋಗಿ ತೆಗೆದುಕೊಂಡು ಬಾ. ಒಪ್ಪಿಗೆ ಸೂಚಿಸಿದ ರಾಶಿ ಅಮ್ಮನ ಕೋಣೆಗೆ ನಡೆದಳು. ಇಡೀ ಕಪಾಟು ಹುಡುಕಿದರೂ ಸಹ ಒಡವೆ ಬಾಕ್ಸ್ ಸಿಕ್ಕಿರಲಿಲ್ಲ. ಅವಳ ಕೈಗೆ ಕೊನೆಗೆ ಮೇಲೆ ನೋಡಿದವಳಿಗೆ ಕೆಂಪು ಬಣ್ಣದ ಬಾಕ್ಸ್ ಕಣ್ಣಿಗೆ ಬಿದ್ದಿತು. ಕೈ ಚಾಚಿ ತೆಗೆದುಕೊಳ್ಳಲು ಯತ್ನಿಸಿದಳು. ಅದು ನಿಲುಕಲಿಲ್ಲ. ರೂಮಿನಲ್ಲಿ ಎಲ್ಲಿಯಾದರೂ ಸ್ಟೂಲ್ ಇರಬಹುದು ಎಂದು ಹುಡುಕಿದಾಗ ಅಲ್ಲೂ ನಿರಾಸೆ ಕಾದಿತ್ತು. ಬೇರೆ ದಾರಿ ಕಾಣದೆ ಹೆಗರಿ ಹೆಗರಿ ಬಾಕ್ಸ್ ತೆಗೆದುಕೊಳ್ಳಲು ಯತ್ನಿಸಿದಳು. ಸಹಾಯ ಬೇಕಾ? ಮಿಥುನ್ ಸ್ವರ ಒಮ್ಮೆಲೆ ಕೇಳಿದಾಗ ಬೆಚ್ಚಿ ಬಿದ್ದು ಹಿಂತಿರುಗಿ ನೋಡಿದಳು ರಾಶಿ. ಎಂದಿಗಿಂತ ಹ್ಯಾಂಡ್ಸಮ್ ಆಗಿ ಕಾಣಿಸುತ್ತಿರುವ ಅವನಿಂದ ಕಣ್ಣು ಕೀಳಲು ಸಾಧ್ಯವಾಗುತ್ತಿರಲಿಲ್ಲ ರಾಶಿಗೆ. ಮಿಥುನ್ ಅವಳ ಬಳಿಗೆ ಬಂದಾಗ ಹೆಜ್ಜೆ ಹಿಂದಿಟ್ಟ ರಾಶಿ ಬೆನ್ನಿಗೆ ಕಪಾಟಿನ ಬಾಗಿಲು ತಾಕಿದಾಗ ಅಲ್ಲೇ ನಿಂತಳು. ಕೇರ್ಫುಲ್ ರಾಶಿ. ಅವನೆದುರು ಬಂದು ನಿಂತ ರಾಶಿ, ಬಾಕ್ಸನ್ನು ನಾನೇ ತೆಗೆದುಕೊಳ್ಳುತ್ತೇನೆ, ನನಗೆ ನಿಮ್ಮ ಸಹಾಯ ಬೇಕಿಲ್ಲ.
ಸರಿ ಬಿಡು, ಜಂಪ್ ಮಾಡಿ ಅದನ್ನು ತೆಗೆದುಕೊಳ್ಳುವುದನ್ನು ಮುಂದುವರೆಸು ಎಂದು ಹೇಳಿ ಕೈ ಕಟ್ಟಿ ಹಾಸಿಗೆಗೆ ಹೊರಗೆ ನಿಂತ. ತಬ್ಬಿಬ್ಬಾಗಿ ಅವನನ್ನೇ ನೋಡಿದಳು ರಾಶಿ. ತಾನು ಹೇಳಿದ ಮಾತನ್ನು ನಿರ್ಲಕ್ಷಿಸಿ ತನ್ನ ಸಹಾಯಕ್ಕೆ ಬರುತ್ತಾನೆ ಎಂದು ಭಾವಿಸಿದಳು ಅವಳು. ಆದರೆ ಅವಳು ನಿರೀಕ್ಷೆಗೆ ವ್ಯತಿರಿಕ್ತವಾಗಿ ಇತ್ತು ಅವನ ವರ್ತನೆ. ತುಟಿ ಕೊಂಕಿಸಿ ಕಪಾಟಿನಂತೆ ತಿರುಗಿದವಳು ಮತ್ತೆ ಜಂಪ್ ಮಾಡುವುದು ಮುಂದುವರೆಸಿದಳು. ಅವಳು ಜಂಪ್ ಮಾಡುತ್ತಿರುವಾಗ ಅವಳ ಬ್ಲೌಸ್ ಹಿಂದಿನ ದಾರ ಬಿಚ್ಚಿ ಹೋಗುವ ಹಾಗಾಗಿತ್ತು. ಹಿಂದೆ ನಿಂತು ಅವಳನ್ನೇ ಗಮನಿಸುತ್ತಾ ನಿಂತವನಿಗೆ ಅದನ್ನು ಎಳೆಯಬೇಕು ಎಂದು ಮನಸ್ಸಾಗಿದ್ದು ಸುಳ್ಳಲ್ಲ. ಆದರೆ ಅವಳ ವರ್ತನೆ ನೆನಪಿಸಿಕೊಂಡವನಿಗೆ ಇದೆಲ್ಲ ದೂರದ ಆಸೆ ಅನಿಸಿತು. ಮತ್ತೆ ಮತ್ತೆ ಜಂಪ್ ಮಾಡಿ ಸುಸ್ತಾದವಳು ಮಿಥುನ್ನತ್ತ ತಿರುಗಿದಳು. ನನಗೆ ನಿಮ್ಮ ಸಹಾಯ ಬೇಕು, ಪ್ಲೀಸ್ ಹೆಲ್ಪ್ ಮಾಡಿ. ನಸುನಕ್ಕ ಮಿಥುನ್ ಮತ್ತೊಂದು ಕ್ಷಣ ಕೂಡ ವ್ಯರ್ಥ ಮಾಡದೆ ಕಪಾಟಿನತ್ತ ಹೋಗಿ ಮೇಲುಗಡೆ ಇದ್ದ ಬಾಕ್ಸನ್ನು ಸುಲಭವಾಗಿ ತೆಗೆದು ಅದನ್ನು ಅವಳೆದುರು ಹಿಡಿದ. ಇನ್ನೇನು ಅವಳು ಅದನ್ನು ತೆಗೆದುಕೊಳ್ಳಬೇಕು. ಹಿಂದೆ ಸರಿದು ಬಿಟ್ಟ ಮಿಥುನ್. ಬಾಕ್ಸ್ ಕೊಡಿ. ಏನು ಮಾಡ್ತಿದ್ದೀರಾ ನೀವು? ಆಟ ಆಡ್ತಿದ್ದೀನಿ. ರಾಶಿ ಗೊಂದಲದಿಂದ ಆಟನಾ? ಆದರೆ ಆಟವಾಡಲು ಇದು ಸರಿಯಾದ ಸಮಯವಲ್ಲ ಮಿಥುನ್. ಬಾಕ್ಸ್ ಕೊಡಿ, ಕೆಳಗಡೆ ಎಲ್ಲರೂ ಕಾಯುತ್ತಿದ್ದಾರೆ. ಅವಳು ಬಾಕ್ಸ್ ಅವನ ಕೈಯಿಂದ ಕಸಿದುಕೊಳ್ಳಲು ಮುಂದಾದಾಗ ಅವಳ ನಡುವೆ ಒಂದು ಕೈಯಿಂದ ಹಿಡಿದುಕೊಂಡು ಮತ್ತೊಂದು ಕೈಯನ್ನು ಬೆನ್ನ ಹಿಂದೆ ಇಟ್ಟುಕೊಂಡ. ಅವಳ ನಗ್ನ ನಡುವಿನ ಮೇಲಿದ್ದ ಅವನ ಒರಟು ಹಸ್ತದ ಸ್ಪರ್ಶಕ್ಕೆ ನಿಂತಲೇ ಕಳೆದು ಹೋದಳು ರಾಶಿ. ತನ್ನೊಳಗೆ ಏನಾಗುತ್ತಿದೆ ಎನ್ನುವುದರ ಕುರಿತು ಅವಳಿಗೂ ಇದೆ. ಆದರೆ ಅದನ್ನು ಒಪ್ಪಿಕೊಳ್ಳಲು ಅವಳು ಸಿದ್ಧಳಿಲ್ಲ ಅಷ್ಟೆ. ಬಾಕ್ಸ್ ಬೇಕಾ ರಾಶಿ? ಹೌದು ಎಂದು ತಲೆಯಾಡಿಸಿದ ರಾಶಿ ಹಿಂದೆ ಸರಿಯಲು ಯತ್ನಿಸಿದಾಗ ಅವಳನ್ನು ಇನ್ನಷ್ಟು ಎದೆಗೆ ಹೊತ್ತಿಕೊಂಡ ಮಿಥುನ್. ಒಂದೇ ಒಂದು ಷರತ್ತು, ಅದಕ್ಕೆ ನೀನು ಒಪ್ಪಿಕೊಂಡರೆ ಕೊಡ್ತೀನಿ. ಏನು ಷರತ್ತು? ನಿನಗೆ ಗೊತ್ತು ಎಂದು ಹೇಳಿ ಅವಳ ಮುಖದತ್ತ ಬಾಗಿದಾಗ ತಟ್ಟನೆ ಮುಖ ಹಿಂದೆ ಸರಿದಳು ರಾಶಿ. ಮಿಥುನ್, ಅದು ನಾನು ಅವನ ಮೈಯಿಂದ ಹೊಮ್ಮುತ್ತಿದ್ದ ಪರಿಮಳ ಅವಳನ್ನು ಬಲಹೀನಗೊಳಿಸುತ್ತಿದ್ದರೆ ಅವನ ತುಟಿಗಳು ಆಹ್ವಾನ ನೀಡುವಂತಿತ್ತು. ಅವನು ಮತ್ತೊಮ್ಮೆ ಬಾಗಿದಾಗ ಕಣ್ಮುಚ್ಚಿ ನಿಂತವಳು ಹಿಂದೆ ಸರಿಯಲಿಲ್ಲ ಈ ಬಾರಿ. ಆದರೆ ಮಿಥುನ್ ಮಾತ್ರ ಅವಳ ಕಿವಿಯತ್ತ ಬಾಗಿ ಪಿಸು ನುಡಿದ. ಮೊದಲು ನಿನ್ನೆ ನಾನು ಹೇಳಿದ್ದು ನಿನಗೆ ಒಪ್ಪಿಗೆ ಇದೆ ಅಂತ ಮಾತು ಕೊಡು. ಅವನು ಬೇರೆ ಏನೋ ಕೇಳಬಹುದು ಎನ್ನುವ ಊಹೆಯಲ್ಲಿ ಇದ್ದವಳಿಗೆ ಅವನಿನ್ನು ಹಿಂದಿನ ರಾತ್ರಿಯ ಪ್ರಾಮಿಸ್ ಅಲ್ಲೇ ಸಿಕ್ಕಿ ಹಾಕಿಕೊಂಡಿರುವುದನ್ನು ನೋಡಿ ತಲೆ ಚಚ್ಚಿಕೊಳ್ಳಬೇಕು ಅನಿಸಿತು ಅವಳಿಗೆ. ತಟ್ಟನೆ ಅವನನ್ನು ಹಿಂದೆ ತಳ್ಳಿ, ನನಗೆ ಒಪ್ಪಿಗೆ ಇಲ್ಲ, ಮಾತು ಕೊಡುವಂತೆ ನೀವು ನನಗೆ ಬಲವಂತ ಮಾಡುವ ಹಾಗಿಲ್ಲ. ಮತ್ತೆ ಅವಳ ಕೈ ಹಿಡಿದು ತನ್ನತ್ತ ಎಳೆದುಕೊಂಡ ಮಿಥುನ್ ಎಳೆದ ರಭಸಕ್ಕೆ ಅವನ ಹೆದೆಯ ಮೇಲೆ ಬಿದ್ದವಳು ಆಧಾರಕ್ಕಾಗಿ ಅವನ ಹೆಗಲ ಮೇಲೆ ಕೈ ಹೂರಿದಳು. ನಿನಗೆ ಅವಶ್ಯಕತೆ ಬಿದ್ದಾಗಲೆಲ್ಲ ನನಗೆ ಫೋನ್ ಮಾಡ್ತೀನಿ ಅಂತ ಮಾತು ಕೊಡು. ನಿನಗೆ ನನ್ನ ಅವಶ್ಯಕತೆ ಅತಿಯಾಗಿ ಇರುವಾಗ ನನ್ನಿಂದ ದೂರ ಇರುವುದಿಲ್ಲ ಎಂದು ಮಾತು ಕೊಡು. ನನ್ನನ್ನು ದೂರ ಮಾಡುವುದಿಲ್ಲ ಎಂದು ಮಾತು ಕೊಡು. ರಾಶಿ ಮಾತು ಕೊಟ್ಟೆ ಬಿಡುತ್ತಾಳ. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.